ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮ್ಮೊಂದಿಗೆ ಒಂದು ಸತ್ಯವನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಅದು ನೀವು ನಂಬಿದಷ್ಟು ಬಲಿಷ್ಠರಾಗುತ್ತೀರಿ. ಹೌದು, ನಿಮ್ಮ ನಂಬಿಕೆಯೇ ನಿಮ್ಮ ಶಕ್ತಿಯ ಮೂಲ. ಜೀವನವೆಂಬುದು ಒಂದು ಪರ್ವತಾರೋಹಣ. ಪ್ರತಿಯೊಂದು ಹೆಜ್ಜೆಯೂ ಕಷ್ಟಕರ, ಪ್ರತಿಯೊಂದು ಹೆಜ್ಜೆಯೂ ಒತ್ತಡದೊಂದಿಗೆ ಕೂಡಿರಬಹುದು. ಆದರೆ ನಮ್ಮೊಳಗಿನ ಧೈರ್ಯ ಮತ್ತು ನಂಬಿಕೆಯಿಂದ ನಾವು ಎತ್ತರಕ್ಕೆ ಹತ್ತಬಹುದು. ನೀವು ಯಾರಾದರೂ ನಿಮ್ಮ ಬಗ್ಗೆ ಏನು ಹೇಳುತ್ತಾರೆ ಎಂಬುದು ಮುಖ್ಯವಲ್ಲ, ನೀವು ನಿಮ್ಮ ಬಗ್ಗೆ ಏನು ನಂಬುತ್ತೀರಿ ಎಂಬುದೇ ಮುಖ್ಯ. ಎಷ್ಟೋ ಮಂಟಪಗಳು ಬಿದ್ದು ಹೋಗಿವೆ, ಎಷ್ಟೋ ಕನಸುಗಳು ಮರೆಯಲ್ಪಟ್ಟಿವೆ, ಕೇವಲ ಒಂದು ಮಾತು, ನಾನು ಸಾಧ್ಯವಿಲ್ಲ ಎಂಬ ನಂಬಿಕೆಯ ಕಾರಣದಿಂದ. ಆದರೆ ಇತಿಹಾಸ ನಮಗೆ ತಿಳಿಸುತ್ತದೆ, ಎಷ್ಟು ಮಂದಿ ಸಾಧ್ಯವಿಲ್ಲ ಅನ್ನುವುದನ್ನು ಸಾಧ್ಯವಾಯಿತು ಎಂಬಲ್ಲಿ ಬದಲಾಯಿಸಿದ್ದಾರೆ. ತಾಯಿಯರನ್ನು ಕಳೆಯದೆ ಓದಿದ ಅಂಬೇಡ್ಕರ್, ಅಂಗವಿಕಲವಿದ್ದರೂ ವಿಜ್ಞಾನದಲ್ಲಿ ಸಾಧನೆ ಮಾಡಿದ ಸ್ಟೀಫನ್ ಹಾಕಿಂಗ್, ಕನಸು ಮಾತ್ರವಲ್ಲದಿದ್ದರೂ ದೇಶ ಕಟ್ಟಿದ ಅಬ್ದುಲ್ ಕಲಾಂ ಇವರೆಲ್ಲರ ನಮ್ಮ ಮುಂದೆ ಸ್ಪಷ್ಟ ಉದಾಹರಣೆಗಳು. ನಾವು ಎಲ್ಲಿಂದ ಬಂದೆವು ಎಂಬುದಕ್ಕಿಂತ ನಾವು ಎಲ್ಲಿಗೆ ಹೋಗುತ್ತೇವೆ ಎಂಬುದು ಮುಖ್ಯ. ನಿಮ್ಮ ಹಿನ್ನೆಲೆ, ನಿಮ್ಮ ಪರಿಸ್ಥಿತಿ, ನಿಮ್ಮ ಸಮಸ್ಯೆಗಳು ಇವಾವುದೂ ನಿಮ್ಮ ಗುರಿಗೆ ತಡೆಯಾಗಬಾರದು. ಗುರಿ ಎತ್ತಿನ ಮುಂದೆ ಇರಲಿ, ತೊಂದರೆ ಹಿಂದೆ ಇರಲಿ, ಮುಂದೆ ನಡೆಯಿರಿ. ಸಾಧನೆಯ 4 ಸಿದ್ಧಾಂತಗಳು ಬಹಳ ಮುಖ್ಯ. ಮೊದಲಿಗೆ ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ಇದು ಇಲ್ಲದಿದ್ದರೆ ಯಾವ ಪ್ರಯತ್ನವೂ ಫಲ ನೀಡದು. ಪ್ರತಿದಿನವೂ ಸ್ವಲ್ಪ ಹಾದಿ ನಡೆದರೆ ಸಾಕು. ನಿರಂತರ ಪ್ರಯತ್ನವೇ ವಿಜಯಕ್ಕೆ ದಾರಿ. ಯಶಸ್ವಿಯಿಂದ ಕಲಿತ ಪಾಠ, ಅವರಿಂದ ಅನುಭವ ನಿಮ್ಮ ದಾರಿಗೆ ಬೆಳಗಿಸಬಲ್ಲದು. ಕೆಲವೊಮ್ಮೆ ಫಲ ಬೀಳಲು ಸಮಯ ಬೇಕು. ಆಗ ನೀವು ಕಾದು ನೋಡುವ ಶಕ್ತಿಯನ್ನು ಹೊಂದಿರಬೇಕು. ಜೀವನದಲ್ಲಿ ಎಲ್ಲವನ್ನೂ ತಕ್ಷಣವೇ ಬಯಸೋಣ, ಆದರೆ ಕೆಲವೊಮ್ಮೆ ದೇವರು ನಿಮಗೆ ತಡವಾಗಿ ಕೊಡುತ್ತಾನೆ. ಅದು ನಿಮ್ಮ ಶ್ರೇಷ್ಠತೆಗೆ ತಕ್ಕುದಾಗಿ ಬರಲು ಬೇಕಾದ ಸಮಯ. ಒಮ್ಮೆ ನೀವು ನಿಮ್ಮ ಕನಸನ್ನು ಹಿಡಿದು ಮುಂದುವರೆದರೆ ದಾರಿ ಸಿಕ್ಕಿತು. ಪ್ರಪಂಚವೇ ನಿಮ್ಮ ಹಿಂದೆ ನಿಲ್ಲುತ್ತದೆ. ಆದರೆ ಮೊದಲ ಹೆಜ್ಜೆ ನೀವೇ ಇಡಬೇಕು. ಇತ್ತೀಚೆಗೆ ನಾವು ಎಲ್ಲವೂ ತ್ವರಿತವಾಗಿ ಬೇಕಾದ ಯುಗದಲ್ಲಿದ್ದೇವೆ. ತಕ್ಷಣದ ಯಶಸ್ಸು, ತಕ್ಷಣದ ಹಣ, ತಕ್ಷಣದ ಜನಪ್ರಿಯತೆ. ಆದರೆ ನಿಜವಾದ ಸಾಧನೆಗೆ ಸಮಯ ಬೇಕು, ಶ್ರಮ ಬೇಕು, ತಾಳ್ಮೆ ಬೇಕು. ಮಿತಿಯನ್ನು ದಾಟುವುದು ಕಷ್ಟ, ಆದರೆ ಸಾಧ್ಯ. ನಿಮಗೆ ಒಂದು ದಾರಿ ಸಿಗದಿದ್ದರೆ ದಾರಿಯನ್ನೇ ನಿರ್ಮಿಸಿ. ಯಾರೋ ಒಂದು ದಿನ ನಕ್ಕರು ಅನ್ನೋದು ನಿಮ್ಮ ಹಿಂದಿನ ಅಸಾಧ್ಯ ಪ್ರಯತ್ನಗಳನ್ನೇ ಅವರು ಎಂದೇ ಭಯಪಡುವ ದಿನ ಬರುತ್ತದೆ. ಯಶಸ್ಸು ಎಂದರೆ ಕೇವಲ ಲಕ್ಷ್ಯವನ್ನು ತಲುಪುವುದು ಅಲ್ಲ, ಅದು ನೀವು ಎಷ್ಟು ಬಾರಿ ಬಿದ್ದರೂ ಎದ್ದಿದ್ದೀರಾ ಅನ್ನೋ ಶಕ್ತಿಯ ಪ್ರತೀಕ. ಹಾಗಾಗಿ ಸ್ನೇಹಿತರೆ, ಇಂದಿನಿಂದಲೇ ಆರಂಭಿಸಿ. ನಿಮ್ಮ ಕನಸಿಗೆ ಮೊದಲ ಹೆಜ್ಜೆ ಇಡಿ. ಆ ಕನಸು ಸಾಕಾರವಾಗಬೇಕು ಎಂಬ ಹಠದಿಂದ ಜೀವಿಸಿ. ನಿಮ್ಮೊಳಗಿನ ಶಕ್ತಿ ನಿಮಗೆ ಗೊತ್ತಾಗಲಿ. ಬದುಕು ಒಂದು ಅವಕಾಶ, ಅದನ್ನು ಸಾಧನೆಗೆ ಮಾರ್ಪಡಿಸೋಣ. ನೀವು ಬೆಳೆದಾಗ ನಿಮ್ಮ ಜನ್ಮ ಸಾರ್ಥಕ. ನೀವು ಬದಲಾಗುವಾಗ ಸಮಾಜ ಬದಲಾಗುತ್ತದೆ. ನೀವು ಬೆಳೆದಾಗ ಪ್ರಪಂಚವೇ ಬೆಳಗುತ್ತದೆ. ಇದು ನಿಮ್ಮ ಕಾಲ. ಇದನ್ನು ಸೋಲಿಗೆ ಕೊಡುವ ಸಮಯವಲ್ಲ, ಗೆಲುವಿಗಾಗಿ ಹೋರಾಡುವ ಸಮಯ. ಧನ್ಯವಾದಗಳು.